ಹಲೋ ಫ್ರೆಂಡ್ಸ್, ಕೌ ಕುಕಿಂಗ್ ಡೈರಿಗೆ ಸ್ವಾಗತ. ಬನ್ನಿ ಇವತ್ತು ಹೋಳಿ ಹಬ್ಬದ ಸ್ಪೆಷಲ್ ಹುರ್ಗಡ್ಲೆ ಹೇಗೆ ಮಾಡೋದಂತ ನೋಡೋಣ. ಕಡಲೆ ಒಂದಿದ್ರೆ ಸಾಕು, ಈಸಿಯಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಕಪ್ ಆಗೋಷ್ಟು ಸಣ್ಣ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಉಪ್ಪು ಚೆನ್ನಾಗಿ ಕಾಯಬೇಕು, ಕಾದರೆ ಮಾತ್ರ ಕಡಲೆ ಚೆನ್ನಾಗಿ ಬರುತ್ತದೆ. ಈಗ ದಪ್ಪವಾಗಿರೋ ಕಡಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈ ಬಿಡದೇನೆ ಮಿಕ್ಸ್ ಮಾಡಬೇಕು, ಇಲ್ಲ ಅಂದರೆ ಸೀದೋಗಿಬಿಡುತ್ತೆ. ನೋಡಿ ಯಾವ ರೀತಿ ಉಬ್ತಾ ಇದೆ ಕಡಲೆ ಅಂತ. ಈ ರೀತಿ ನೀವು ಮನೆಯಲ್ಲೇ ಟ್ರೈ ಮಾಡ್ಕೊಳ್ಬೋದು. ಹೊರಗಿಂದ ತಂದು ತಿನ್ನೋದು ಸಿಂಪಲ್ಲಾಗಿ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ನೋಡಿ ಯಾವ ರೀತಿ ಉಬ್ತಾ ಇದೆ ಅಂತ ಹುರ್ಗಡ್ಲೆ. ಈ ರೀತಿಯಾಗಿ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ. ಹುರ್ಗಡ್ಲೆನ ಈಸಿಯಾಗಿ ಈ ರೀತಿ ಜರಡಿ ಹಿಡಿಬೋದು. 1 ಕಪ್ನಲ್ಲಿ 4-5 ಟೇಬಲ್ ಸ್ಪೂನ್ ನೀರನ್ನ ತೊಗೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ ಮಾಡಿಟ್ಕೊಂಡಿರೋ ಹುರ್ಗಡ್ಲೆನ ಅದೇ ಬಾಣಲಿಗೆ ಹಾಕ್ಕೊಂಡು ಒಂದು ಬಾರಿ ಫ್ರೈ ಮಾಡಿಕೊಂಡು ಕರಗಿಸಿರೋ ಅರಿಶಿನ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಹುರ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಉಪ್ಪು ಅರಿಶಿನ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈ ರೀತಿ ಹೊರಗೆ ತಂದು ತಿನ್ನೋದು ಬದಲು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳಿ.